ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಚಲೋ ಅದ್ರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಹೊಸ ಬ್ಲಾಗಿಗೆ ಬಂದೀನಿ ರೀ. ಇವತ್ತಿಗೆ ನಾನು ಬೆಂಗಳೂರಿಂದ ಬಂದು 8 ರಿಂದ 9 ದಿವಸ ಆಯ್ತು. ಒಟ್ಟು ಬೆಂಗಳೂರಿಗೆ ಹೋಗೋಕೆ ಮನಸ್ಸಾಗವಲ್ರಿ. ನಮ್ಮ ವಿಲೇಜ್ ಹತ್ರ ಬಂದುಬಿಟ್ರೆ ಯಾವ ಕಡೆನೂ ಮನಸ್ಸಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ನಾವು ಊರಿಗೆ ಹೊಂಟೀವಿ ರೀ. ಬಾಯ್ ಬಾಯ್ ಮೈ ವಿಲೇಜ್, ವೆಲ್ಕಮ್ ಟು ಮೈ ಬೆಂಗಳೂರು. ಮತ್ತು ಅದಕ್ಕೆ ರೀ ಇವತ್ತೊಂದು ಸ್ವಲ್ಪ ರೆಡಿ ಆಗ್ಲಾಕತ್ತೀರಿ. ಈ ಹೆಣ್ಮಕ್ಳು ಎಲ್ಲ ರೆಡಿ ಆಗತ್ತೀರಿ. ನಮ್ಮ ಮದರು ಮಮ್ಮಿ ಬೆಂಗಳೂರಿಗೆ ಹೊಂಟೀವಿ. ಹೆಂಗೆ ಹೇಳ್ರಿ? ಅಷ್ಟೇನಾ? ಒಂದ ಮತ್ತೆ ಹುಷಾರು ಹೋಗ್ಬರ್ರಿ. ಇಲ್ಲಿ ನೋಡಿ, ಇಲ್ಲಿ ಹುಷಾರ್ ಹೋಗ್ಬರ್ರಿ, ಆರಾಮ್ ಹೋಗ್ಬರ್ರಿ. ಅಷ್ಟೇನಾ? ಅಷ್ಟೇ ಅಪ್ಪ. ಏನ್ರಿ ಹೇಳ? ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ನಮ್ಮ ಮೇಡಮ್ ಅವರು ಪೂಜೆ ಮಾಡಕತ್ತಾರ್ರಿ. ಪೂಜೆ ಮಾಡ್ಕೊಂಡು ಜಲ್ದಿ ರೈಟ್ ನಮ್ಮ ಸೋಡ್ನು ನೋಡ್ರಿ. ಸೊನಕ್ಕ ಸೊನ್ಮಳ್ಳೆ ಎಕ್ಕುಸೆ ಓಯ್ ಹಾಯ್ ಮಾಡಿ ಎಲ್ರಿಗೆ. ಹಾಯ್ ಬರ್ರಿ. ಮತ್ತೆ ನಮ್ಮ ಗಾಡಿ ಕಡೆ ನೋಡ್ಕೊಂಬ. ನಮ್ಮದು ಗಾಡಿ ಎಲ್ಲ ರೆಡಿ ಐತಿ. ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗ್ಬಿಟ್ಟದ. ಹೋಗೋದು ಅನ್ನಿಸ್ತಾನ್ರಿ ಈಗ. ಎಲ್ಲ ಗಾಡಿನೂ ಪ್ರಿಪೇರ್ ಆಗೋದು ಎಲ್ಲ ಆಗದ. ಹೋಗಿ ಒಂದೇ ಸರ್ತಿ ಸೀದಾ ಮತ್ತು ನಿಮ್ಗೆ ಅರ್ಧ ದಾರಿ ಬೇಟಕ್ಕಿನ್ನ ಎಲ್ಲ ಮುಗೀತು ರೀ. ಗಾಡಿನೂ ರೆಡಿ ಐತಿ, ಪ್ರತಿಯೊಂದು ರೆಡಿ ಐತಿ. ನನ್ನ ಹೆಂಡ್ತಿ ಪೂಜೆ ಮಾಡಕತ್ತಾಳ್ರಿ. ಪೂಜೆ ಮಾಡ್ಕೊಂಡು ಸ್ವಲ್ಪ ದೇವ್ರಿಗೆ ಕೈ ಮುಗಿದ ನಾವು ದಾರಿ ಬಿಡ್ತೀವಿ ರೀ. ಯಾಕಂದ್ರೆ ಸನ್ನಿ ದಾರಿ ಅಲ್ಲ, ಭಾಳ ಲಾಂಗ್ ಐತ್ರಿ. ಈಗ ಇಲ್ಲಿ ಮ್ಯಾಪ್ ಹಾಕೀನಿ. ಮ್ಯಾಪ್ ಹಾಕಿದ ಪ್ರಕಾರ 597 ಕಿಲೋಮೀಟ್ರ್ ಐತ್ರಿ. ಅದಕ್ಕೆ ಈಗ ಬಿಟ್ಟಿವಪ್ಪ ಅಂದ್ರೆ ಟೈಮ್ ಎಷ್ಟಾತ್ರಿ? ಈಗ ಟೈಮ್ ಕರೆಕ್ಟ್ 11 ಗಂಟೆ ಆಗೈತೆ ನೋಡ್ರಿ. 11 ಗಂಟೆ ಆದ್ರಿ. ಈಗ ಬಿಟ್ಟಿವಪ್ಪ ಅಂದ್ರೆ ಸೀದಾ ಒಂದು ಎಷ್ಟೊತ್ತು ಹೋಗ್ತೀನಿ ಅಂದಾಜು ನನ್ನ ಲೆಕ್ಕ ಪ್ರಕಾರ 10 ಗಂಟೆ ಇರ್ಬೋದು ಅನಿಸ್ತೈತಿ. ನೋಡ್ತೀನಿ ಎಷ್ಟೊತ್ತಾಗತ್ತೆ ಏನು ಅಂಥೇಳಿ. ನಿಮಗೂ ಅಪ್ಡೇಟ್ ಕೊಡ್ಕೋತಾ ಇರ್ತೀನಲ್ರಿ, ಗೊತ್ತಾಗತ್ತೆ ಎಷ್ಟು ಟೈಮಿಂಗ್ ಏನು ಅಂತೇಳಿ. ಹಂಗೆ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡಕತ್ತರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಿಮ್ಮ ಪ್ರೀತಿ ನಮ್ಗೆ ಯಾವತ್ತು ಕೊಡ್ರಿ ಅಂತ ನಾನು ಕೇಳಕತ್ತೀನಿ. ಬರ್ರಿ ಮತ್ತೆ ಹಂಗೆ ಮುಂದೆ ಹೋಗ್ಕೋತ ನಾನು ಹಂಗೆ ವಿಡಿಯೋ ಮಾಡ್ತಿರ್ತೀನಿ. ಮುಗಿತ್ರಿ ಎಲ್ಲ? ಪೂಜೆ ಮಾಡಿದ್ರಿ? ನೋಡ್ರಿ ನನ್ನ ತಮ್ಮ ರೆಡಿಯಾಗಿ ಒಟ್ಟು ಕಳ್ಸಕ್ಕೆ ನಿಂತ್ಬಿಟ್ಟಾನ. ಅವ್ನಿಗೆ ವಿಡಿಯೋ ಬರೋದು ಇಷ್ಟ ಇಲ್ಲ. ಅವ್ನಿಗೆ ಬುತ್ತಿ ರೆಡಿ ಆತ. ಮಮ್ಮಿ ಬುತ್ತಿ ರೆಡಿ ಆಗೈತೆ ರೀ. ಬ್ಯಾಗು ರೆಡಿ ಐತಿ. ಹೊರಗೆ ಒಂದು ಚೀಲ ಐತಿ. ಅದನ್ನು ತೊಗೊಂಡು ಗಾಡಿ ಬಿಡೋಣ್ರಿ. ಮತ್ತು ಆಮೇಲೆ ಸಿಗ್ತೀನಿ ರೀ. ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ ರೀ ಎಲ್ಲೆಲ್ಲಿ ಅದೀವಿ ಏನೇನು ಅಂತೇಳಿ. ಹಂಗೆ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಸ್ಕಿಪ್ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಿ ರೀ. ಹೋಗಿ ಬರ್ರಿ. ನೀವು ಹುಷಾರು ನೋಡು. ಲಗು ಬರ್ರಿ. ನೀವು ಹುಷಾರು. ಖುಷ ನಾವು ಏನು ಮಾಡ್ತೀನಿ ಅಕ್ಕಿನೂ ಅದರ ಮಾಡೋದ. ಸಣ್ಣ ಹಾಯ್ ಬಾಯ್ ಎಲ್ಲೇ ಹಾಯ್ ಮಾಡು. ಹಾಯ್ ಮಾಡಿದೆ ಮಮ್ಮಿ. ಹೋಗಿ ಬರ್ತೀವಿ. ಹುಷಾರು ನೋಡಿ. ನೀವು ಹುಷಾರು. ಚಿಂತೆ ಭಾಳ ಮಾಡ್ಕೋಬೇಕು ಹೋಗ್ಬೇಡ. ಶುಗರ್ ಐತಿ ಆಯಿತಾ? ಹುಷಾರಾಗಿರ್ರಿ. ಬಾಯ್ ಮಾಡಿಬಿಡು. ಬರ್ನಾ? ಬರೋಣ್ರಿ. ಬರ್ರಿ ಮತ್ತೆ ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ ನಿಮಗೆ. ಮುಂದೆ ಹಂಗೆ ದಾರಿ ಸಾಕೋತ ಹೋಗೋಣಂತ. ಸದ್ಯಕ್ಕೆ ಗಾಡಿ ಮೂವ್ ಮಾಡೋಣ. ಈಗ ಟೈಮ್ ಭಾಳ ಆತ್ರಿ. ಯಾಕಂದ್ರೆ ನೋಡ್ರಿ 11 ಗಂಟೆ ಆಗೋಯ್ತು ಆಲ್ರೆಡಿ. 11 ಗಂಟೆ 10 ನಿಮಿಷ ಆತ್ರಿ. ಜಲ್ದಿ ಯಾವಾಗ ಮುಡ್ತೀವಿ ಏನು ಕಲ್ತೀವಿ ನಮಗೂ ಗೊತ್ತಾಗವಲ್ದು. 597 ಕಿಲೋಮೀಟ್ರ್ ಐತ್ರಿ. ನೋಡ್ರಿ ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಬಾಯ್ ರೀ. ಈಗ ಮಾತಾಡಿ. ತಗೋ ಮಾತಾಡು.
ಈ ಬರ್ರಿ ಅವ್ವ ಇರ್ಲಿ ಮಾಡಿ ಬಾ ಮತ್ತೆ ಇಲ್ಲ ಬರ್ತೀವಿ ಮತ್ತೆ ನಾವು ಹೋಗ್ತೀವಿ ಆ ಕಡೆ ಇಲ್ಲ ಅಲ್ಲ ಹತ್ತ ಯಾವ ಗಾಡಿ ಚಾವಿ ಐತಿಲ್ಲ ಅಲ್ಲಿ ಹುಷಾರ ಹೋಗೋಮ್ಮ ಫೋನ್ ಹಚ್ಚಮ್ಮ ಮುದ್ದು ವಿಡಿಯೋ ಕಾಲ್ ಮಾಡ ವಿಡಿಯೋ ಕಾಲ್ ಮಾಡ ಬಂಗೋದು ಬಾಯ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಈ ಕೈಲ ಕೊಡು ಥ್ಯಾಂಕ್ ಯು ಬಾಯ್ ಸಿ ಯು ಸುನ ಅಜ್ಜಿ ಬಾಯ್ ಮಾಡು ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಕೊಡೋಣ ಇದನ್ನ ಹಾಕಿ ಕೊಡು ತಂಗಿ ಹಿಂಗ ಹೇಳ್ಬೇಕು ಇಲ್ಲ ಹಿಂದೆ ಕಟ್ಕೊಂಡ್ರಿ ಬ್ಯಾಗು ಸರಿ ಹೋಗೋಣ ಏನಾದ್ರು ಬಿಟ್ಟಿತ್ತು ನೀವಾಗ ಹಾಂ ನಾ ಹಚ್ತೀವಿ ಫೋನ್ ತಗೊಂಡು ಜ್ಯೂಸ್ ಕುಡಿಯಕಂತ ಬಂದೀವ್ರಿ ಜ್ಯೂಸ್ ಕುಡ್ದ ಮತ್ತೆ ಗಾಡಿ ಚಾಲು ಮಾಡ್ಬೇಕು ರೀ ಯಪ್ಪ ಏನು ಬಿಸಿಲು ಐತ್ರಿ ಮಗಳ ಹೆವಿ ಬಿಸಿಲು ಮಗಳಂತೂ ಮನ್ಯಾಗ ಫೋನ್ ಮಾಡ್ಯಾರ ಎಲ್ಲಿದ್ರ ಅಂತ ಕೇಳಕತ್ತಾರ ಅದ್ರ ಸಂಬಂಧ ಫೋನ್ ಮಾತಾಡಕತ್ತಾರ ನನ್ನ ಗಾಡಿ ನೋಡ್ರಿ ಹೆಂಗಾಗಿ ಫುಲ್ ಸಾಕಾಗ್ಬಿಟ್ಟೈತಿ ನನಗೆ ಇನ್ನು ಲಗೇಜ್ ಅಂತೂ 5-6 ಸರ್ತಿ ಕಟ್ಟಿದ್ವಿ ಬಿಚ್ಚಿದ್ವಿ ನಿಧಾನಕ್ಕೆ ಹೊಂಟಿವಿ ರೀ ಏನು ಅಷ್ಟೊಂದು ಅರ್ಜೆಂಟ್ ಮಾಡಿ ಹೊಂಟಿಲ್ಲ ನಿಧಾನಕ್ಕೆ ಹೊಂಟೀವಿ ಜ್ಯೂಸ್ ಕುಡ್ದು ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಜ್ಯೂಸ್ ಕುಡಿಯಕೊಂತೀವಿ ನೋಡಿ ಬರ್ರಿ ಜ್ಯೂಸ್ ಕುಡಿಯ ಸಣ್ಣ ಸಣ್ಣ ಕುಡಿ ಬರ್ರಿ ಬಡ್ಡಿ ಸರಿ ರೀ ಮತ್ತೆ ಬಿಸಿಲು ಇನ್ನೂ ಬರ್ತಾ ಬರ್ತಾ ಜಾಸ್ತಿ ಆಕತ್ರಿ ಮತ್ತೆ ಮುಂದೆ ಮತ್ತೆ ಹಂಗೆ ಬರ್ತೀವಿ ಮತ್ತೆ ಬೇದಾಗ ಹೊಸಕೋಟೆಯಿಂದ 3-4 ಕಿಲೋಮೀಟ್ರ್ ಬಂದೀವಿ ರೀ ಮತ್ತು ಬಿಸಿಲು ಮಾತ್ರ ಭಯಂಕರ ಐತಿ ಮತ್ತು ಬಿಸಿಲಾಗ ಗಾಡಿ ಹೊಡ್ಯಕ್ಕೆ ಆಗವಲ್ದು ಅದಕ್ಕೆ ಒಂದು ಸ್ವಲ್ಪ ಗಾಡಿ ಸೈಡಿಗೆ ಹಾಕಿನಿ ಗಾಡಿ ಸೈಡಿಗೆ ಹಾಕಿ ಊಟನೂ ಮಾಡ್ದಂಗೆ ಆಕೈತಿ ಎಲ್ಲನೂ ಆಕೈತೆ ಅಂತ ಹೇಳ್ಬಿಟ್ಟು ಗಾಡಿ ಸೈಡಿಗೆ ಹಾಕಿಬಿಟ್ಟೆ ಆಮೇಲೆ ಇಲ್ಲೇ ಐತ್ರಿ ನನ್ನ ಗಾಡಿ ಮತ್ತು ಇಲ್ಲಿಂದ ಐತಿ ನೋಡ್ರಿ ನಮ್ದೊಂದು ಬಾಡಿ ನೋಡ್ರಿ ಈಗ ಊಟ ಹೆಂಗೆ ಮಾಡಕತ್ತಾವ ಒಂದು ಸ್ವಲ್ಪ ಕರಿತಾಳೆ ನೋಡ್ರಿ ಯಾರಿಗಾರ ಹಲೋ ಮೇಡಮ್ ಅವರೇ ಹಲೋ ಊಟ ಮಾಡಿ ಸಾಕ್ರಿ ಇಲ್ಲ ಸ್ವಲ್ಪ ನೋಡ್ರಿ ಮೇಡಮ್ ಸಣ್ಣ ಸಣ್ಣ ಅವ್ರು ಊಟದ ಫುಲ್ ಬೀಜ ಯಾರು ನೋಡಂಗಿಲ್ಲ ಬರೀ ಇಲ್ಲೊಂದು ಹೊಲ ಐತಿ ಎಷ್ಟು ಚಂದ ಕಾಣಾಕತ್ತೈತಿ ಹೊಲ ಸುತ್ತಾಡ್ಕೊಂಡು ನಿಮಗೂ ತೋರಿಸ್ತೀನಿ ಹೆಂಗೈತಿ ಎಷ್ಟು ಚಂದ ಐತಿ ಹೊಲ ಅಂತೇಳಿ ಎಲ್ಲ ಚಿಕ್ಕ ಗಿಡ ಮತ್ತು ಬೇರೆ ಏನೇನು ಬೆಳೆಸ್ಯಾರ್ರೆ ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರಲ್ಲ ಮತ್ತು ನಮ್ಮ ಈ ಉತ್ತರ ಕರ್ನಾಟಕದ ಬಿಸಿಲು ಮಾತ್ರ ಹೆವಿ ಐತ್ರಿ ಈ ಬಿಸಿಲು ಏನಾದರೂ ನಮ್ಮ ಬೆಂಗಳೂರಿನಾಗ ಇತ್ತಪ್ಪ ಅಂದ್ರೆ ಅರ್ಧ IT ಮಂದಿ ಗ್ಯಾರಂಟಿ
ಐ ಟಿ ಅವ್ರು ಬಿಸಿಲು ಅಂದ್ರೆ ಕಂಡ್ರೆ ಆಗಂಗಿಲ್ಲ. ಫುಲ್ ಏಷ್ಯಾಪತಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಬಿಸಿಲು ಅಂದ್ರೆ ಎಲ್ಲಿ ಆಕೈತೆ ರೀ. ಇಲ್ಲಿ ನಮ್ಮ ಉತ್ತರ ಕನ್ನಡದೊಳಗೆ 32ರಿಂದ 33 ಡಿಗ್ರಿ ಐತ್ರಿ ಬಿಸಿಲು. ಹಾಂ, ಓ ಮಾವಿನಕಾಯಿ ಗಿಡ ರೀ ಇದು. 37ರಿಂದ 33 ಡಿಗ್ರಿ ಬಿಸಿಲು ಐತ್ರಿ. ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ, ಐ ಟಿ ಮಂದಿಗೆ ಎಲ್ಲಿ ಐತಿ ಎಲ್ಲ. ಬರ್ರಿ ಹೆಂಗೆ ವಿಡಿಯೋ ಇದು ಹೊಲ ನೋಡಾಕತ್ರಿ ಹೆಂಗೈತಿ ನೋಡ್ರಿ, ತೋರಿಸ್ತೀನಿ ಬಿಡಿ. ನೋಡ್ರಿ ಎಷ್ಟು ಚಂದ ಐತಿ ಹೊಲ. ಹೊಲ ಮಾತ್ರ ಬೆಂಕಿ ಬಬಲಾದಿ. ಮಾವಿನಕಾಯಿ ಅನ್ನೋರು ಸ್ಟಾರ್ಟ್ ಆಗಿರೋದು ಅನಿಸ್ತೈತಿ. ಅಲ್ಲಿ ಕೂತಾರಿ ನಮ್ಮ ಮೇಡಮ್ ಅವ್ರು. ಅಲ್ಲಿ ಕೂತಾರ ಅವ್ರು ನನ್ನ ಮಗಳು. ಏನು ಬೆಳೆದಾರ್ರಿ ಇವರು ನೋಡೋಣ ಬದಲ. ಓ ಮಾವಿನಕಾಯಿ ಬೆಳೆದಾರ ರೀ ಗುರುಗಳ. ಮಾವಿನಕಾಯಿ ಆಲ್ರೆಡಿ ಫಸಲು ಬಿಟ್ಟಂಗೆ ಐತೆ ನೋಡ್ರಿ. ಮಾವಿನಕಾಯಿ ಬರಾಕತ್ತಾವ ಈಗ. ಮಾವಿನಕಾಯಿ ಇಲ್ಲಿ ದೊಡ್ಡದ ನೋಡ್ರಿ. ಇಲ್ಲಿ ದೊಡ್ಡ ದೊಡ್ಡ ಆಗ್ಯಾವ್ರಿ. ಈಗ ಇಲ್ಲಿ ಮಸ್ತ್ ದೊಡ್ಡ ದೊಡ್ಡ ಆಗ್ಯಾವ ನೋಡ್ರಿ. ಇನ್ನೇನು ಆತ, ಇನ್ನೊಂದು 3ರಿಂದ 4 ತಿಂಗಳನ್ಯಾಗ ಬೀಳ್ತದ್ರಿ ಫಸಲು. ಇನ್ನೊಂದು 3-4 ತಿಂಗಳನ್ಯಾಗ ರೀ ಹಣ್ಣು ಬೆಳೆದು ಮತ್ತು ಹಣ್ಣು ಬೆಳೆದು ಮತ್ತು ಮಾರ್ಕೆಟಿಗೆ ಬರ್ತಾವ್ರಿ. ಇನ್ನೊಂದು 3-4 ತಿಂಗಳ ಬೆಳಿತಾವ್ರಿ. ಇನ್ನೇನು ಇಷ್ಟನ್ನು ಇದನ್ನು ಹಾಕವ್ರಿ. ತೋಟ ಹೆಂಗಾದ್ರೂ ಚಲೋ ಐತ್ರಿ. ಅಂತೂ ಸ್ವಲ್ಪ ಗಾಡಿ ಸಡಿ ಹಾಕಿದ್ದಕ್ಕೂ ಒಳ್ಳೇದಾತ. ತೋಟ ಹೆಂಗಿದ್ರು ಚಂದ ಐತ್ರಿ. ತೋಟ ನೋಡಿದ್ವಿ, ಎಲ್ಲ ನೋಡಿದ್ವಿ. ಇನ್ನೇನು ಅವ್ರದ್ದು ಊಟ ಮುಗಿದಿರ್ಬೇಕ್ರಿ ನಮ್ಮ ಮಿಸ್ಸಸ್ ಅವ್ರದ್ದು. ಊಟ ಮುಗಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡ್ತೀವಿ ರೀ. 10 ನಿಮಿಷ ರೆಸ್ಟ್ ಮಾಡಿ ಮತ್ತು ನಡೀನ್ರಿ ಬೆಂಗಳೂರು ಕಡೆ. ಮತ್ತು ಈಗ ಎಷ್ಟು ಇನ್ನೂ ಲೇಟ್ ಮಾಡ್ತೀವಿ, ಇನ್ನು ಮತ್ತು ಮುಂದೆ ರಾತ್ರಿ ಹಾಕತ್ರೆ ಮಗಳು ಬೇರೆ ಅದಾಳ್ರಿ. ಮತ್ತು ರಾತ್ರಿ ಡೇಂಜರ್ ಕೆಲಸ, ಯಾಕಂದ್ರೆ ನೈಸ್ ರೋಡಲ್ರಿ. ಮತ್ತು ದೊಡ್ಡ ದೊಡ್ಡ ಗಾಡಿ ಹೋಗ್ತಾವ್ರಿ ಬರ್ತಾವೆ. ಅದಕ್ಕೆ ಬ್ಯಾಡ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ತ್ರಾಸಾದರೂ ಪರವಾಗಿಲ್ಲ, ಸ್ವಲ್ಪ ಜಲ್ದಿ ಹೋಗೋಣ. ನನಗೆ ಏನು ಚಿಂತಿಲ್ಲ ರೀ. ನನಗೆ ನನ್ನ ಹೆಂಡತಿಗೆ ಏನು ಚಿಂತಿಲ್ಲ, ನನ್ನ ಮಗಳದ ಚಿಂತೆ ನಮಗೆ. ಯಾಕಂದ್ರೆ ನೈಸ್ ರೋಡ್ ಆಕೈತ್ರಿ. ನೈಸ್ ರೋಡ್ ಮ್ಯಾಗ ಲಾರಿ ಮತ್ತು ಟ್ರಕ್ ಜಾಸ್ತಿ ಹೆವಿ ಲೋಡ್ ಬರ್ತಾವಲ್ರಿ. ಅದಕ್ಕಾಗಿ ಸ್ವಲ್ಪ ಅಂಜೋದು, ಮತ್ತೇನಿಲ್ಲ. ನಮ್ಮ ಹುಷಾರ್ದಾಗ ನಾವು ಹೋಗ್ತಿರ್ತೀವಿ ರೀ ಗಾಡಿ ತೊಗೊಂಡು. ಇನ್ನೊಬ್ರು ಹೆಂಗೆ ಓಡಿಸ್ತಾರಂತ ಗೊತ್ತಿರಂಗಿಲ್ಲಲ್ರಿ. ಅದಕ್ಕೆ ಇನ್ನೂ ಊಟ ಮುಗ್ದಿಲ್ಲ ರೀ ಅವ್ರದ್ದು. ಸಣ್ಣಕ್ಕ ಎಲ್ಲರೂ ಊಟಕ್ಕೆ ಕರಿಯವ ಸಣ್ಣ. ಏ ಮಮ್ಮಿ ಇವಾಗ ಊಟ ಐತ್ರಿ ನಮ್ಮದು. ನಾನು ನನ್ನ ಮಗಳು ಊಟ ಮಾಡೋಕೆ ಬಂದಿದ್ವಿ. ಅವ್ರು ಊಟ ಮಾಡಿ ಅದಕ್ಕೆ ಹೋಗ್ಬಿಟ್ರು. ಬ್ರಷ್ ಮಾಡೋಣ ಅಂತ ಮಲಗಿದಾರ ನೋಡ್ರಿ ಅಪ್ಪ ಮಕ್ಕಳು ಇಬ್ಬರು ಸೇರಿ. ಅವಳಂತೂ ಯಾವಾಗಲೂ ನೋಡಿದ್ರು ಫೋನಲ್ಲೇ ಇರ್ತಾಳ್ರಿ. ಊಟ ಮಾಡಿದೆವು ಫೋನ್. ಬರ್ರಿ ಅವ್ರನ್ನೇ ಬಸ್ಸುಂಟ್ರಿ, ಭಾಳ ದೂರ ಐತಿ. ಇನ್ನು ರೀ 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 ಹೇಳಿ ಟೈಮ್ ಆಗೈತಿ ಹೇಳಿ ಹೋಗು. ನೋಡ್ರಿ ಮಕ್ಕೊಂಡಾಳ್ರಿ ಆಕೆ ಅಂತ ಫೋನು. ಹೋಗೋಣ ಮೇಡಮ್ ಅವ್ರ. ಬರೀ ಫೋನ. ಚಪ್ಪಲ್ ಯಾರು ಹಾಕೋತೀರಿ? ಊಟ ಮಾಡಿ ಕೇಸಿ ಫುಲ್ ಹೊಡೆ ತುಂಬ್ಕೊಂಡಾಗೈತ್ರಿ.
ಇನ್ನೇನಿದೆ ಜರ್ನಿ ಮಾಡೋದು. ಬರ್ರಿ ಹೊಂಟರು ಹ್ಞೂ ಬರ್ರಿ ಹೋಗೋಣ. ಭಾಳ ತಾತ್ರಿ ನಾನು ಮಕ್ಕಳಿನಿ ಹೆಂಗೆ ನಿದ್ದೆ ಅನ್ನೋದು ಗೊತ್ತಾಗಿಲ್ಲ. ಓ ಹೋಗೋಣ. ಬರ್ರಿ ಎಲ್ಲಿ ಕುಡಿತಾವ ಹಾಪಿ ಕುಡಿತಾವ ನೀನು? ಸರಿ ಬರ್ರಿ ಹೋಗುಂ ಊರಿ. ನೋಡ್ರಿ ಹೋಗುಮೇನ್ರಿ? ನನ್ನ ಬ್ಯಾಗ್ ಹಾಕೊಂಡ್ರಿ ಅಲ್ಲ ನೀವು. ಏನು ಮಾಡಿದ್ರಿ ನಿಮಗೆಲ್ಲ ಮತ್ತು ನಾವು ಅಡ್ಜಸ್ಟ್ ಆಗಬೇಕಲ್ಲ ಇವಾಗ. ನೋಡ್ರಿ ನೋಡ್ರಿ ನನ್ನ ಮಗಳ ಚಸ್ಮಾ ಹಾಕೊಂಡು ಮಾತಾಡಕತ್ತಾಳ ಕೊಂಜೋಡು. ಹೋಗುಮೇನ್ರಿ? ಕೂಸಿನ ಎತ್ಕೊಡ್ರಿ. ಏನ್ ಪ್ರೀತಿ ಮಗಳ ಮ್ಯಾಗ ನೋಡ್ರಿ. ಭಾಳ ಲಾಂಗ್ ಐತ್ರಿ ಈಗ ಜರ್ನಿ. ಈ ಕೂಂತ್ರ ಸೀದಾ ಮನೆಗೆ ರೀ. ಮತ್ತು ನೆಕ್ಸ್ಟ್ ಟಾಪಿಗೆ ಸಿಗ್ತೀನಿ ನಿಮಗೆ ಅವತ್ತು. ಈಗ ಸೀದಾ ಬಿಟ್ರೆ ಮನೆಗೆ ರೀ. ಹತ್ತು ಬರ್ರಿ. ಮಾಡ್ಲೇನ? ಚಿತ್ರದುರ್ಗಕ್ಕೆ ಬಂದಿವಿ. ಚಿತ್ರದುರ್ಗಕ್ಕೆ ಬಂದು ನಾಷ್ಟ ಮಾಡೋಕ್ಕಂತೇಳಿ ಸ್ವಲ್ಪ ಸ್ಟಾಪ್ ಮಾಡಿವಿ. ಗಾಡಿ ಹೊಡೆದು ಹಂಗೆ ಸ್ವಲ್ಪ ಟೀ ಬ್ರೇಕ್ ಅಂತ ತೊಗೊಂಡಿವಿ. ಮೇಡಮ್ ಬರೇ ಐಸ್ ಕ್ರೀಮ್ ಅಲ್ಲ ಫಸ್ಟ್ ನಾಷ್ಟ ನಾನು ಐಸ್ ಕ್ರೀಮ್ ತೊಗೊಳಕತ್ತೆ. ಗೋಬಿ ಮಂಚೂರಿ ನನಗೆ ಏನು ಕೇಳಿದೆ? ಮಸಾಲೆ ದೋಸೆ ತೊಗೋತೀನಿ ಅಂತ ಕೇಳಿದ್ನಿಲ್ಲೋ. ನೀ ಏನು ಹೇಳ್ದಿ? ತಗೋತೀನಿ. ಮತ್ತೆ ಇವಾಗ ಮತ್ತೆ ಗೋಬಿ ಮಂಚೂರಿ ಕೇಳ್ತಿದ್ದಿ. ಸ್ವಲ್ಪ ನಾನು ನಾಚಿಕೆ ಮಾಡ ಮರ್ಯಾದೆ ಏನದೈತಿ? ನನಗಿಲ್ಲ ಅದು. ನಿನಗೈತಾ? ಮತ್ತೆ ಏನಕ್ಕೆ ಮಾತಾಡ್ತೀಯ? ಸುಮ್ಮನಿರು ಸಣ್ಣ ರಾಣಿ ರಾಣಿ ಮರಣಿ ಮರಣಿ ಮರಣಿ. ನಾಷ್ಟ ಮಾಡ್ಕೋಬೇಕ್ರಿ. ನಾಷ್ಟ ಮಾಡಿಕೊಂಡು ಮತ್ತೆ ಇನ್ನು 120 ಕಿಲೋಮೀಟರ್ ಐತ್ರಿ. ಹೋಗಿ ನಾಳಿಂದ ಡ್ಯೂಟಿ ಸ್ಟಾರ್ಟ್. ಇದ್ದಿದ್ದಲ್ರಿ ಮಾಮೂಲಿ ಇನ್ನೇ ಕೆಲಸ ಹೊಟ್ಟೆಪಾಡು ಮಾಡಿಕೊಂಡು ಜೀವನ ಸಾಗಿಸ್ಬೇಕ್ರಿ. ಮತ್ತು ಹೋಳಿ ಹುಡುಗಿ ಅಂತ ಹಬ್ಬ ರಜೆ ಹೋಗಿದ್ದೀವಿ. ಮತ್ತು ಇನ್ನು ಹೊಟ್ಟೆಪಾಡು ಸ್ಟಾರ್ಟ್ ಆಯ್ತು. ಇನ್ಮ್ಯಾಗ ಸ್ಟಾರ್ಟ್ ಮತ್ತೆ ದಿನಗೂಲಿ ದಿನಜಗಳ ಡೈಲಿ ದಿನ ಟ್ರಾಫಿಕ್ಕು ಸಾಕು. ರಾಮಾಯಣ ರಾಮಾಯಣ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಫುಲ್ಲು ಸುಸ್ತಾಗೈತ್ರಿ. ಹೀಗೆ ನಾಷ್ಟ ಮಾಡ್ಲಿಕ್ಕೆ ಬಂದಿದ್ದೀನಿ ನೋಡಿ. ಮಸಾಲೆ ದೋಸೆ ನೋಡ್ತೀರಿ? ಬರ್ರಿ ತಿನ್ನು. ನೋಡಿ ಇವಾಗ ರೆಡಿಯಾಗಿದೆ ತಿನ್ಲಿಕ್ಕೆ. ಇವ್ರು ನೋಡಿ ಹೆಂಗೆ ನೋಡ್ತಿದ್ದಾರೆ. ಏನು ಮಾಡೋಕ್ಕಂತ ಅದೇನಿಲ್ಲಪ್ಪ ಎಲ್ಲರಿಂದ. ಬರ್ರಿ ನಾಷ್ಟ ಮಾಡಿ. ಫುಲ್ಲು ಸುಸ್ತಾಗಿದೆ. ಇನ್ನೆಷ್ಟು ಕಿಲೋಮೀಟ್ರ್ ಐತಿ? 118. ಹಾಂ, 118. ಇನ್ನೂ 118 ಕಿಲೋಮೀಟ್ರ್ ಐತ್ರಿ. ಇನ್ನೂ ಐತಿ. ಅದಕ್ಕೆ ನಾಷ್ಟ ಮಾಡ್ಲಿಕ್ಕೆ ಅದೆಲ್ಲ ಮುಗಿತ್ರಿ. ಟೈಮ್ ಅಂತ ಬರೀ ಸಣ್ಣ ಬ್ಯಾಗು ಬ್ಯಾಗಿಲ್ಲ ಅಲ್ಲೇ ನಾಷ್ಟ ಆತ್ರಿ. ಈಗ ಊರಿಗೆ ಹೋಗೋದ್ರಿ. 233 ಐತ್ರಿ 4 ಕಿಲೋಮೀಟ್ರು. ನಾನು ಲೆಕ್ಕ ಮಾಡಿದ್ದೆ 180 ಇರ್ಬೋದು ಅಂತ ನಾ ಲೆಕ್ಕ ಮಾಡೀನಿ.
ಇನ್ನು 233 ಕಿಲೋಮೀಟ್ರ್ ಐತ್ರಿ. ಇನ್ನೂ 10-11 ಗಂಟೆ ಆಗತ್ತೆ ರೀ ಇನ್ನೂ ಹೋಗ ಮುಟ್ಟಬೇಕು. ಟೈಮ್ ಆಗತ್ತೆ ರೀ 12:30 ಆಗ್ಬೋದೇನೋ ಮನೆಗೆ ಹೋಗಿ ಮುಟ್ಟೋರೋಗ್ರೆ ಹೊಂಡೋಣ್ರಿ. ಈಗ ಟೈಮ್ ಜಾಸ್ತಿ ಆಗೈತಿ, ಮತ್ತು ಇನ್ನೂ ಲೇಟ್ ಆದಂಗೆ ನಮಗೂ ಟೈಮ್ ಆಕೈತಿ. ಮತ್ತು ಮಗಳು ಬೇರೆ ಅದಲ್ಲ, ಸೇಫ್ಟಿ ಪರ್ಪಸ್ ಇಂಪಾರ್ಟೆಂಟ್ ಅಲ್ರಿ. ಈಗ ಹೊಂಡೋಣ್ರಿ, ಮತ್ತು ಸೀದಾ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಮತ್ತೆಲ್ಲಿ ವಿಡಿಯೋ ಮಾಡಂಗಿಲ್ಲ ರೀ ಸದ್ಯಕ್ಕೆ. ಮನೆಗೆ ಹೋಗಿ ಸಿಗ್ತೀನಿ ರೀ. 3 hours later. ಫೈನಲಿ ಮನೆಗೆ ಬಂದೀವ್ರಿ. ಯಪ್ಪ, ನಾವು ಇಲ್ಲಿಂದ ಏನು ನಮ್ಮ ಊರಿಗೆ ಹೋದ್ವಿ ನೋಡ್ರಿ, ಆವಾಗ ಇಷ್ಟೊಂದು ನಮಗೆ ಬೇಸರ ಆಗಿರಲಿಲ್ಲ. ಇವತ್ತು ಬಂದ್ವಿ ನೋಡ್ರಿ ಮಾರಾಯ್ರೆ, ಹೆವಿ ಅಂದರೆ ಹೆವಿ ಬೇಸರ ಆಗ್ಬಿಡ್ತು. ನನ್ನ ಬಾಯಿಂದ ಕೇಳೋದಿತ್ತು ಅವ್ರ ಬಾಯಿಂದ, ನಮ್ಮ ಮೆಣಸಸ್ ಬಾಯಿಂದ ಕೇಳ್ರಿ ಹೆಂಗಾಗೈತೆ ಅಂತೇಳಿ. ಕಂಡಾಪಟ್ಟೆ ಸುಸ್ತಾಗಿದ್ರಿ. ಆ ಟ್ರಾಫಿಕ್ಕು, ಆ ಟ್ರಕ್ಕು, ಬಾಸ್ ಹೆವಿ ಸುಸ್ತಾಗಿತ್ತು. ನೋಡ್ತಿರಲ್ಲ ಮುಖ, ಕೂದಲೆಲ್ಲ ಹೆಂಗಾಗಿದೆ ಪಾತೀರೆ. ಆ ಟೈಮ್ ಕಂಪಲ್ಸರಿ ಕರೆಕ್ಟಾಗಿ 12 ಅವರಿಗೆ ಬಂದೀವಿ ನಾವು ಇಲ್ಲಿಗೆ. ಆ ಸಮಸ್ಯೆ ಇಲ್ಲ, ಬಟ್ ಹೆವಿ ಸುಸ್ತಂದ್ರೆ ಸಕ್ಕ ಸುಸ್ತಾಗ್ಬಿಡ್ತು. ಮೊನ್ನೆ ಹೋದಾಗ ನಮಗೆ ಎಷ್ಟು ಬೇಸರ ಆಗಿರಲಿಲ್ಲ, ಇವತ್ತು ಮಾತ್ರ ಹೆವಿ ಬೇಸರ ಆಗ್ಬಿಡ್ತು. ಇನ್ನೂರು ಟೈಮಿಂಗ್ ಕರೆಕ್ಟಾಗಿ 12:34. ಸ್ವಲ್ಪ ಅಲ್ಲಿ ಊಟ ಮಾಡಿದೀವ್ರೆ, ಊಟ ಮಾಡಿ ಬರುವಾಗ ಸ್ವಲ್ಪ ಕರೆಕ್ಟ್ ಟೈಮಿಂಗ್ ಆಯಿತು. ನಾವು ಇಲ್ಲಿ 11:22 ನಾವು ಬೆಂಗಳೂರಿನಾಗ, ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಅಷ್ಟೇ, 8 ಕಿಲೋಮೀಟ್ರ್ ಅಷ್ಟು ಇದ್ದೀವಿ ರೀ. 11:22 ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ವಿ. ಬಟ್ ಮಾತ್ರ ಹೆವಿ ಸುಸ್ತಾಗ್ಬಿಡ್ತೀವಿ. ಮೊನ್ನೆ ಹೋದಾಗ ಆ ಥರ ನಮ್ಮ ಟೈಮ್ ಪಾಸ್ ಆಗಿರ್ಲಿಲ್ಲ ರೀ, ಸಿಕ್ಕಾಬಿಟ್ಟು ಸುಸ್ತಾದ್ರಿ. ಈಗ ಮಕ್ಕೊಂಡ್ರೆ ಸಾಕಾಗೈತೆ ನೋಡ್ರಿ, ಈಗ ಒಟ್ಟು ಸುಸ್ತಾಗೈತಿ. ಇವ್ರು ನೋಡ್ರಿ ನಮ್ಮ ಜೂನಿಯರ್ಗೆ ಇನ್ನೂ ನಿದ್ದೆ ಬಂದಿಲ್ಲವ್ರು, ಇನ್ನೂ ಆಡಕತ್ತಾರ ಅವ್ರು. ಸಕರ್ತಿ ಹಾಯ್ ಮಾಡಿ ಅವ್ರಿಗೆ. ಅವ್ಳಿಗೆ ಸುಸ್ತಾಗೈತೆ ಅಂತ ನೋಡ್ರಿ ಅಲ್ಲಿ. ಹೌದನ್ರಿ? ಎಷ್ಟು ಸುಸ್ತಾಗೈತ್ರಿ ಮೇಡಮ್ ಅವ್ರು ನಿಮಗೆ? ಭಾಳ ಆಯ್ತಾನ. ಎಷ್ಟು ಸುಸ್ತಾಗೈತ್ರಿ? ಭಾಳ ಆಗತ್ತನ್ರಿ ನಿಮಗೂ ಸುಸ್ತ? ಹೌದಲ್ರಿ? ಭಾಳ ಆಗೈತೆ ಅಂತ ನೋಡ್ರಿ. ನನ್ನ ಮಗಳಿಗೂ ಸುಸ್ತಾಗ್ಯದ ಅಂತೇಳಿ ಇವತ್ತು. ಮೊನ್ನೆ ಹೋದಾಗ ಸುಸ್ತಿರ್ಲಿಲ್ಲ. ಭಾಳ ಆಗೈತಿ. ಮಲ್ಕೊಂತೇಳಿ ಎಲ್ರಿಗೆ ಮಲ್ಕೊಂತೇಳು, ನಾವು ಊಟ ಮಾಡಿ ಮಲ್ಕೋತೀವಿ ಅಂತ ಹೇಳು. ಗುಡ್ ನೈಟ್ ಅಂತ ಹೇಳ್ಬಿಡು. ಗುಡ್ ನೈಟ್, ಗುಡ್ ನೈಟ್. ಸರಿ ರೀ, ಮತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗುತ್ತೀನಿ ರೀ. ಸದ್ಯಕ್ಕೆ ನಿಮ್ಗೆ ಏನೋ ಹೇಳ್ಬೇಕಂತ ನೆನಪಿದ್ರೆ ಏನೋ ಹೇಳ್ಬೇಕಾಗಿತ್ತು. ಇವಾಗ ಸುಸ್ತಾಗೈತಿ ರೀ, ಮತ್ತೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ರೀ. ಬಾಯ್.